ಹುಣ್ಣಿಮೆಯ ಶುಭಾಶಯಗಳು. ಈ ದಿನ ಕಟ್ಟಕಡೆಯ ಸಮುದಾಯ ಅಂತಲೇ ಗುರುತಿಸಿಕೊಂಡಂತಹ SC ST ಮತ್ತು OBCಯಲ್ಲಿ ಅತಿ ಹಿಂದುಳಿದಂತಹ ಅಲೆಮಾರಿ ಸಮುದಾಯಗಳು ಅಂತಂದರೆ ಒಟ್ಟಾರೆ 120ಕ್ಕೂ ಹೆಚ್ಚು ಸಣ್ಣ ಸಣ್ಣ ಸಮುದಾಯಗಳೆಲ್ಲ ಒಂದು ಕಡೆ ನೆಲೆಗೊಂಡು ಕರ್ನಾಟಕ ರಾಜ್ಯ ಬುಡಕಟ್ಟು ಮಹಾಸಭಾ ಎಂಬ ಹೆಸರಿನಲ್ಲಿ ನಮ್ಮ ಡಾಕ್ಟರ್ CS ದ್ವಾರಕನಾಥ್ ರವರ ಮಹಾಸಂಸ್ಥಾಪಕರು ಅವರ ಮುಂದಾಳತ್ವದಲ್ಲಿ ನಾವು ಬೆಂಗಳೂರಿನಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಒಟ್ಟಾರೆ ರಾಜ್ಯಾದ್ಯಂತ 120 ಅಲೆಮಾರಿ ಮತ್ತು ಆದಿವಾಸಿ ಸಮುದಾಯಗಳನ್ನು ಒಂದುಗೂಡಿಸ್ತಾ ಮತ್ತು ಅವರ ಅಸ್ಮಿತೆ ಮತ್ತು ಅವರಿಗೆ ಸರ್ಕಾರಿ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದೇವೆ. ಜೊತೆಯಾಗಿ ನಾವಿವತ್ತು ಮುಖ್ಯವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂತಂದರೆ, ಸ್ವತಂತ್ರ ಬಂದು 77 ವರ್ಷಗಳಾಗಿದೆ, ಸಂವಿಧಾನ ಜಾರಿಯಾಗಿ 70 ವರ್ಷಗಳಾಗಿದೆ. ಅಂತಂದರೆ 75 ವರ್ಷ ಅಂತಂದರೆ 3 ತಲೆಮಾರುಗಳಾಗಿದ್ರೂ ಕೂಡ ನಾವು ರಾಜಕೀಯ ಮತ್ತು ಅಧಿಕಾರದ ವಂಚಿತರಾಗಿದ್ದೇವೆ. ಕಾರಣ ಇಷ್ಟೇ, ಸಂವಿಧಾನ ಆಶಯದಲ್ಲಿ ಅಂಬೇಡ್ಕರ್ ಅವರು ಹೇಳಿರುವಂತಹ ಯಾವ ಶಾಸನವನ್ನು ರೂಪಿಸಬೇಕಾದರೂ ಕೂಡ ನಾವು ಎಲ್ಲಿ ರೂಪಿಸುವೋ ಅದರ ಒಳಗಡೆ ನಾವು ಇರಬೇಕಾಗತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಅದರ ಒಳಗೆ ಹೋಗೋಕ್ಕೂ ಆಗದೇ ಹೊರಗಡೆ ನಮ್ಮ ನೋವನ್ನು ಎಷ್ಟೇ ಹೇಳ್ಕೊಂಡ್ರೂ ಕೂಡ ಅದು ಶಾಸನಬದ್ಧವಾದ ಒಂದು ನಿರ್ಣಯ ಆಗೋಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಾವು ಆದಿವಾಸಿ ಮತ್ತು ಅಲೆಮಾರಿಗಳು 120 ಸಮುದಾಯಗಳು ಇಡೀ ರಾಜ್ಯವ್ಯಾಪಿ ಇರೋದ್ರಿಂದ ನಮ್ಮಲ್ಲಿ ನಾವು ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಮತ್ತು DK ಶಿವಕುಮಾರ್ ಅವ್ರನ್ನ ಹಾಗೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒತ್ತಾಯ ಮಾಡ್ತಿದ್ದೇವೆ. ನಮ್ಮೆಲ್ಲರ ಪರವಾಗಿ ನಮ್ಮ CS ದ್ವಾರಕನಾಥ್ರವ್ರನ್ನ ನಾಮನಿರ್ದೇಶಕನಾಗಿ ಸದನಕ್ಕೆ ಕಳಿಸ್ಕೊಡ್ಬೇಕನ್ನೋದು ನಮ್ಮೆಲ್ಲರ ಆಗ್ರಹ ಆಗಿದೆ. ಅವರನ್ನೇ ಏನಕ್ಕೆ ನಾವು ಮಾಡ್ತಿದ್ದೀವಿ ಅನ್ನೋದಾದರೆ, ಅವರು ಕೂಡ ಸುಮಾರು ಹಿರಿಯ ವಕೀಲರಾಗಿ 40 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆಯಲ್ಲಿ 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಬುಡಕಟ್ಟು ಮತ್ತು ಆದಿವಾಸಿಗಳ ಅಲೆಮಾರಿ ಆಯೋಗವನ್ನು ರಚನೆ ಮಾಡಬೇಕು ಅಂಥೇಳಿ ಸರ್ಕಾರದಲ್ಲಿ ಲಾಬಿಯನ್ನು ಮಾಡಿ ಈಗ ಅಲೆಮಾರಿ ಕೋಶವನ್ನು ರಚನೆ ಮಾಡಿ ಪ್ರತ್ಯೇಕವಾಗಿ ಆದಿವಾಸಿ ಮತ್ತು SC ST ಮತ್ತು OBCಗಳಿಗೆ ಪ್ರತ್ಯೇಕ ಒಂದು ಸರ್ಕಾರಿ ಸವಲತ್ತು ನೀಡೋದಕ್ಕೆ ಒಂದು ಯೋಜನೆಯನ್ನು ಅವರು ಸರ್ಕಾರದ ಒಟ್ಟಿಗೆ ಮಾತಾಡಿ ಜಾರಿ ಮಾಡಿದ್ದಾರೆ. ಜೊತೆಗೆ ಈ ಬಡ್ಜೆಟ್ನಲ್ಲಿ ಆಯೋಗವನ್ನು ಮಾಡಬೇಕು ಅಂತೇಳಿ ಅತಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದಂಥವರು ದ್ವಾರಕನಾಥರು ಆಗಿದ್ದಾರೆ. ಜೊತೆಗೆ ಅವರು ಎಲ್ಲ ಆದಿವಾಸಿ ಮತ್ತು ಅಲೆಮಾರಿಗಳ ಒಡನಾಟ ಇರೋದ್ರಿಂದ ಅವರ ಬಗ್ಗೆ ಅಧ್ಯಯನ ಮಾಡಿ ಗೊತ್ತಿರೋದ್ರಿಂದ ಅವರು ನಮ್ಮ ಪರವಾಗಿ ನಮ್ಮ ಧ್ವನಿಯಾಗಿ ಸೆಷನ್ಗೆ ಹೋಗಬೇಕು, ನಮ್ಮ ಪರವಾಗಿ ನಮಗೆ ಅನುಕೂಲವಾಗೋಂಥ ಕೆಲಸಗಳನ್ನ ಮಾಡಬೇಕನ್ನೋ ಉದ್ದೇಶವನ್ನು ನಾವು ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ದ್ವಾರಕನಾಥ್ರವ್ರಿಗೆ MLC ಆಗಿ ಮಾಡಬೇಕಂತ ಬೆಂಬಲವನ್ನು ಕೋರಬೇಕಂತ ನಾವು ಕೋರ್ಕೊತಿದ್ದೇವೆ.